ಸೊ ಗೈಸ್, ನೀವು ಯಾವುದೇ ಅಪ್ಲಿಕೇಶನ್ಗೆ ನಿಮ್ಮ ಮೊಬೈಲ್ನಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ಏನಿರುತ್ತೆ ಅದು ನೀವು ಯೂಸ್ ಮಾಡ್ತೀರಾ, ವೆದರ್ ಇಟ್ ಈಸ್ ಇನ್ಸ್ಟಾಗ್ರಾಮ್ ಆಗಿರಲಿ, ಫೇಸ್ಬುಕ್ ಆಗಿರಲಿ, ಯೂಟ್ಯೂಬ್ ಆಗಿರಲಿ, ಇನ್ನಿತರ ಯಾವುದೇ ಆ್ಯಪ್ ಆಗಿರಲಿ, ಅದಕ್ಕೆ ನೀವು ಟೈಮರನ್ನು ಸೆಟ್ ಮಾಡ್ಬೋದು. ಅಂದರೆ ಒಂದು ದಿವಸದಲ್ಲಿ ನಾನು 1 ಅವರ್ ಅಥವಾ 2 ಅವರ್ ಯೂಸ್ ಮಾಡಬೇಕಾ, ಎಷ್ಟು ಟೈಮಿಂಗ್ ನೀನು ಇದನ್ನು ಯೂಸ್ ಮಾಡ್ತೀರಾ, 30 ಮಿನಿಟ್ಸ್ 40 ಮಿನಿಟ್ಸ್, ಸೊ ಅದನ್ನು ಟೈಮರನ್ನು ಸೆಟ್ ಮಾಡ್ಬೋದು. ಸೊ ಟೈಮರ್ ಸೆಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಆ ಟೈಮ್ ಮುಗಿದಾದಮೇಲೆ ಆ ಒಂದು ಅಪ್ಲಿಕೇಶನ್ ಇದೆ ಪಾಸ್ ಆಗಿ ಹೋಗುತ್ತೆ, ರೈಟ್, ಆ ಒಂದು ದಿವಸಕ್ಕೆ. ಮತ್ತು ನೆಕ್ಸ್ಟ್ ಡೇ ಏನಿದೆ ಆಫ್ಟರ್ 12 o'clock ಏನಿದೆ, ಮತ್ತು ಎಷ್ಟು ನೀವು ಟೈಮರ್ ಸೆಟ್ಟಿಂಗ್ ಮಾಡಿರ್ತೀರ ಅದು ಏನು ಲೈಕ್ ಆಟೋಮೆಟಿಕ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವ ರೀತಿ ಆ ಟೈಮಿಂಗನ್ನು ಸೆಟ್ ಮಾಡೋದು ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ನೋಡಿ, ಕೆಳಗಡೆ ಸೆಟ್ಟಿಂಗ್ಸಲ್ಲಿ ಬನ್ನಿ. ಯಾವುದೇ ಮೊಬೈಲ್ ಅಪ್ಲಿಕೇಶನ್ ಆಗಿರಲಿ, ಸೆಟ್ಟಿಂಗ್ಸ್ ಏನು ಬಂದಾದಮೇಲೆ ಇಲ್ಲಿ ಕೆಳಗಡೆ ಡಿಜಿಟಲ್ ವೆಲ್ಬಿಂಗ್ ಆ್ಯಂಡ್ ಪ್ಯಾರೆಂಟಿಯಲ್ ಕಂಟ್ರೋಲ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ನೋಡ್ಬೋದು ಡಿಜಿಟಲ್ ವೆಲ್ಬಿಂಗ್ ಆ್ಯಂಡ್ ಪೇರೆಂಟಲ್ ಕಂಟ್ರೋಲ್ಸ್ ಇದರಲ್ಲಿ ತೋರಿಸುತ್ತೆ. ನೀವು ಎಷ್ಟು ಅವರ್ ಸ್ಪೆಂಡ್ ಮಾಡಿದರೆ ಎಲ್ಲ ಫುಲ್ ಡೀಟೇಲ್ಸ್ ಇದರಲ್ಲಿ ಬರುತ್ತೆ, ರೈಟ್. ನೀವು ಎಷ್ಟು ಅವರ್ ನೀವು ಇದರಲ್ಲಿ ಯಾವುದರಲ್ಲಿ ಎಕ್ಸಲ್ಲಿ, ಅದರ್ಸಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಸೊ ಇದೆಲ್ಲ ಏನು ಡೀಟೇಲ್ಸ್ ಇದರಲ್ಲಿ ತೋರಿಸುತ್ತೆ. ಅದು ಆದಮೇಲೆ ಏನಿದೆ ಅಂತಂದರೆ ನೀವು ಜಸ್ಟ್ ಈ ಒಂದು ಏನು ಕಾಣಿಸುತ್ತೆ ರೌಂಡ್ ಸರ್ಕಲ್ಲು, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೇ ಫುಲ್ ಡೀಟೇಲ್ಸ್ ತೋರಿಸುತ್ತೆ ಡೇ ವೈಸು. ಸೊ ಇದರಲ್ಲಿ ಏನಿದೆ ಅಂತಂದರೆ ನೀವು ಟೈಮಿಂಗನ್ನು ಸೆಟ್ ಮಾಡ್ಬೋದು. ಅಪ್ಲಿಕೇಶನ್ಸ್ ಸೆಟ್ ಟೈಮರ್ಸ್ ಫಾರ್ ಯುವರ್ ಆ್ಯಪ್ಸ್ ಅಂತ ಇದೆ. ಯು ಕ್ಯಾನ್ ಸೆಟ್ ಡೈಲಿ ಟೈಮರ್ಸ್ ಫಾರ್ ಮೋಸ್ಟ್ ಆ್ಯಪ್ಸ್. ವೆನ್ ದ ಆ್ಯಪ್ಸ್ ಟೈಮರ್ಸ್ ಎಂಡ್ಸ್ ದ ಆ್ಯಪ್ ಈಸ್ ಪಾಸ್ ಫಾರ್ ದ ರೆಸ್ಟ್ ಆಫ್ ದ ಡೇ ಅಂತಿದೆ, ರೈಟ್. ಸೊ ಹಾಗಾಗಿ ನಾವು ಇಲ್ಲಿ ಯಾವುದೇ ನಿಮಗೆಲ್ಲ ಅಪ್ಲಿಕೇಶನ್ಸ್ಗಳಿರುತ್ತೆ ನಿಮ್ಮ ಮೊಬೈಲ್ನಲ್ಲಿ ಇರುವಂಥವೆಲ್ಲವೂ, ಸೊ ಅವಕ್ಕೆ ನೀವು ಪರ್ಟಿಕ್ಯುಲರಾಗಿ ಸೆಟ್ ಮಾಡ್ಬೋದು. ಸೆಟ್ ಮಾಡಬೇಕು ಅಂತಂದರೆ ಜಸ್ಟ್ ಅಪ್ಲಿಕೇಶನ್ ಏನಿರುತ್ತೆ ಅದರ ಮುಂದ್ಗಡೆ ನೋಡಿ ಇಲ್ಲಿ ಇದು ಕಾಣಿಸುತ್ತೆ ಬಾಕ್ಸು. ಸೊ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ 30 ಮಿನಿಟ್ಸ್ ಇದೆ. ನೀವು ಎಷ್ಟು 25 ಮಿನಿಟ್ಸು 20 ಮಿನಿಟ್ಸು ನೀವು ಒಂದು ದಿವಸಕ್ಕೆ ಎಷ್ಟು ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಇದರಲ್ಲಿ ನೀವು ಸೆಟ್ ಮಾಡ್ಬೋದು, ರೈಟ್. ಸೊ ಇದರಲ್ಲಿ ನಾವೀಗ 30 ಮಿನಿಟ್ಸ್ ಸೆಟ್ ಮಾಡೋಣ, ರೈಟ್. ಸೊ 30 ಮಿನಿಟ್ ಅಂದರೆ ಓಕೆ ಅಂತ ಸೆಟ್ ಮಾಡ್ಬೋದು. ದ್ಯಾಟ್ಸ್ ಇಟ್. ಸೊ ಇಲ್ಲಿ ನೋಡಿ ಆ್ಯಪ್ ಟೈಮರ್ ಸೆಟ್ ಫಾರ್ 30 ಮಿನಿಟ್ಸ್. ಸೊ ಈ 30 ಮಿನಿಟ್ಸ್ ಆದಮೇಲೆ ಏನಿದೆ ಅಂತಂದರೆ ಆಟೋಮೆಟಿಕ್ಕಾಗಿ ಆಫ್ ಆಗಿ ಹೋಗುತ್ತೆ, ರೈಟ್. ಸೊ ಅಂದರೆ ಆ ಒಂದು ದಿವಸಕ್ಕೆ ಅದು ಯೂಸ್ ಮಾಡೋಕ್ಕೆ ನಿಮಗೆ ತಿರ್ಗಾ ಕೊಡೋದಿಲ್ಲ. ನೆಕ್ಸ್ಟ್ ಡೇನೇನಿದೆ ನೀವು ಅದನ್ನು ಆಟೋಮೆಟಿಕ್ಕಾಗಿ ಮತ್ತೆ 30 ಮಿನಿಟ್ಸ್ ನಿಮ್ಗೆ ಯೂಸ್ ಆಗುತ್ತೆ. ಸೊ 30 ಮಿನಿಟ್ಸ್ ನೀವು ಅದನ್ನು ಯೂಸ್ ಮಾಡ್ಬೋದು. ಇದೇ ರೀತಿಯಾಗಿ ನೀವು 1 ಅವರ್ನು ಸೆಟ್ ಮಾಡ್ಬೋದು ಗೈಸ್. ಓಕೆ, ಐ ಹೋಪ್ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡ್ರೆ ಇಷ್ಟ ಆಗಿದ್ರೆ ಹಿಟ್ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಚಾನಲ್.